ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್. ಹೋಗೋಣ ಸ್ಟ್ರೈಟ್ ಅವೇ ಯಾವ್ದ್ರಲ್ಲಿ ನಂಗೆ ಮೊದಲನೇ ಅಪ್ಡೇಟ್ಗೆ ಏಷ್ಯನ್ ಗೇಮ್ಸ್ ಅಲ್ಲೂ ಚೇಂಜಸ್ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡರು ಅಂತ ಗುರು. ಸ್ಕ್ವಾಡ್ ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ರು. ಒಂದೇ ಸಮ ಆಲ್ಮೋಸ್ಟ್ 4 ಸ್ಕ್ವಾಡ್ನ ಪಟ್ಟನಂಗೆ ಬಿಟ್ಬಿಟ್ರು. ಎಲ್ಲ ತಗೊಳ್ಳಿ ಒಂದೇ ಸೀರೀಸ್ಗೆ ಎಲ್ಲ ಸೀರೀಸ್ಗೂ ಒಂದೇ ಸ್ಕ್ವಾಡ್ ಅನ್ನೋ ಥರ ಬಿಟ್ಬಿಟ್ಟಿದ್ರು. ಸೊ ಇವಾಗ ಬರ್ತಾರಂಥ ಅಪ್ಡೇಟ್ ಪ್ರಕಾರ ಏಷ್ಯನ್ ಗೇಮ್ಸಿಗೆ ಸ್ಕ್ವಾಡಲ್ಲಿ ಮೇಜರ್ ಚೇಂಜಸ್ನ ತೊಗೊಂಡ್ಬರ್ಬೇಕು. ಹೌದು, ಜಿಂಬಾಬ್ವೆ ಸೀರೀಸಿಗೆ ಒಂಥರ ಸ್ಕ್ವಾಡೇನೆ ಚೇಂಜ್ ಆಗಿರೋದು ನೋಡಿದ್ವಿ. ಸೊ ಏನೇನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ಏಷ್ಯನ್ ಗೇಮ್ಸ್ ಸ್ಕ್ವಾಡ್ ವಿಚಾರಕ್ಕೆ ಬಂತು ಅಂತಂದಾಗ ಸೊ ಇರೋವಂಥ ಮೆಂಬರ್ಸಲ್ಲಿ ಯಾರನ್ನ ರಿಮೂವ್ ಮಾಡಬೇಕು ಅಂದ್ಕೊಂಡು ಚೇಂಜಸ್ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಸೊ ಚೇಂಜಸ್ ಮಾಡ್ಬೋದು, ಬಟ್ ಕಿತ್ತಾಕ್ತಾರಲ್ಲ ಟೀಮಿಂದ ಕಿತ್ತಾಕ್ತಾರಲ್ಲ ಪ್ಲೇಯರ್ಸ್ಗಳನ್ನ. ಏನೋ ಇಂಜುರಿ ಆಗಿ ಕಿತ್ತಾಕಿದ್ರೆ ಓಕೆ, ಬಟ್ ಸುಮ್ಮನೆ ಕಿತ್ತಾಕ್ಬಿಟ್ಟು ಬೇರೆಯವ್ರನ್ನ ಹಾಕೊಂಡು ಇದೆಯಲ್ಲ. ಸೊ ಇರೋವಂಥ ಪ್ಲೇಯರ್ಸಿಗೆ ಅವಮಾನ, ನಿಜವಾದ ಸೀರಿಯಸ್ ಆಗಿ ಅವಮಾನ. ಏನು ಏಷ್ಯನ್ ಗೇಮ್ಸ್ ಸ್ಕ್ವಾಡ್ನ ಪಟ್ಟನಂಗೆ ಮುಂಚೆನೇ ಪ್ರಕಟ ಮಾಡ್ಬಿಡ್ಬೇಕು ಅಂತ ಏನು ಇರಲಿಲ್ಲ. ಇನ್ನ ಟೈಮ್ ತೊಗೊಂಡೇನೆ ಅನೌನ್ಸ್ ಮಾಡ್ಬೋದಾಯ್ತು. ಇವಾಗ ಬೇಕಾದ್ರೂ ಅನೌನ್ಸ್ ಮಾಡ್ಬೋದಾಯ್ತು ಏಷ್ಯನ್ ಗೇಮ್ಸ್ ಸ್ಕ್ವಾಡ್ನ. ಸೊ ಇವ್ರು ಪಟ್ಟನಂಗೆ ಅನೌನ್ಸ್ಮೆಂಟ್ ಮಾಡ್ಬಿಟ್ರು. ಸೊ ಇವಾಗ ನೋಡ್ತಾರೆ ಚೇಂಜಸ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಂತೆ. ಆಫ್ಟರ್ ಐರ್ಲೆಂಡ್ ಸೀರೀಸ್ ಉಣ್ಕೊಂಡು ಹೋದ್ಮೇಲೆ ಜೊತೆಗೆ ಇಂಗ್ಲೆಂಡ್ ಸೀರೀಸು ಕೂಡ ನೆಗೆಟಿವ್ ಶೇಡಲ್ಲಿ ಕಾಣಿಸ್ತಾ ಇರಬೇಕಾದ್ರೆ ಅನ್ಕೊಂತ ಇದ್ರಂತೆ ಚೇಂಜಸ್ ನಾವು ಮಾಡಬೇಕು ಅಂತ. ನೋಡೋಣ ಅದೇನು ಚೇಂಜಸ್ ಮಾಡ್ತಾರೆ ಅಂತ. ಅಪೇಟ್ ಬಿಟ್ಟು ಹರ್ಷ ಭೋಗ್ಲೆ ಅವರು ಒಂದು ಪೋಸ್ಟ್ ನ ಹಾಕೊಂಡಿದ್ರೆ ಸಂಜು ಸ್ಯಾಮ್ಸನ್ ಡ್ರಾಪ್ ಆಗ್ತಾ ಇದ್ದಂಗೆ ಜಿಂಬಾಬ್ವೆ ಸೀರೀಸ್ ಇಂದ. ಐ ಥಿಂಕ್ ಇಟ್ ಈಸ್ imperative that BCCI gives fans the reason why Sanju Samson isn't in the Zimbabwe series. Communication is crucial because otherwise people will arrive at their own conclusion. Because ಹೌದು, ಕನ್ಕ್ಲೂಷನಿಗೆ ಬಂದ್ಬಿಡ್ತಾರೆ ಫ್ಯಾನ್ಸ್ಗಳು. ಕಿತ್ತಾಕ್ಬಿಟ್ಟು ಅವನೇ ಸಂಜು ಏನಾರು ಇನ್ ಕೇಸ್ ಅಂದ್ರೆ ಸಂಜು ಸ್ಯಾಮ್ಸನ್ ಅವ್ರೇನಾದ್ರು ಟೈಮ್ ಕೇಳಿದ್ರೇನೋ BCCI ಹತ್ರ, ಇಲ್ಲ ಗುರು ನಮಗೆ ಬೇಡ, ಒಂದು ಸ್ವಲ್ಪ ನಂಗೆ ಟೈಮ್ ಕೊಡೋ, ನಾನು ಆಮೇಲೆ ಬಂದ್ಬಿಟ್ಟು ಆಡ್ತೀನಿ ಹತ್ರ ಅವ್ರೇನು ಟೈಮ್ ಕೇಳಿದ್ರೆ ಆ ಥರ ಆಗಿರೋದಿಲ್ಲ ಸೀನ್ಸು. ಸುಮ್ಮನೆ ನಾವು ನಮ್ಮ ಸಮಾಧಾನ ಕೇಳ್ಕೊಬೇಕಷ್ಟೇ. ಆ ಥರ ಸಂಜು ಸ್ಯಾಮ್ಸನ್ ಫ್ಯಾನ್ಸ್ಗಳು ಆ ಥರ ಅಂದ್ರೆ ಅನ್ಕೊಬೇಕು. ಸೊ ಡ್ರಾಪ್ ಆಗಿರೋದಕ್ಕೆ ಬಂದ್ಬಿಟ್ಟು ಅಲ್ಲಿ BCCIಗೆ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡೋದಕ್ಕೆ ಮಕ ಇಲ್ಲ ಅಲ್ಲಿ BCCI ಅವ್ರಿಗೆ. ಏನು 3 ಮ್ಯಾಚಿಗೆ ಡ್ರಾಪ್ ಮಾಡ್ಬಿಡ್ತೀರಾ ನೀವು? ಸಂಜು ಸ್ಯಾಮ್ಸನ್ 3 ಮ್ಯಾಚಿಗೆ ಡ್ರಾಪ್ ಮಾಡ್ಬಿಡ್ತೀರಾ? ಅಲ್ಲಾದ್ರು ಡ್ರಾಪ್ ಮಾಡಂಗಿದ್ರೆ ಅವಾಗಲೇ ಡ್ರಾಪ್ ಮಾಡಬೇಕಾಗಿತ್ತಲ್ಲ. ಅಲ್ಲಿ ಸೂರ್ಯಕುಮಾರ್ ಯಾದವ್ ಜೊತೆಗೆ ಡ್ರಾಪ್ ಮಾಡ್ಬಿಡ್ಬೇಕಾಗಿತ್ತಲ್ಲ. ಏನಕ್ಕೆ ಹಾಕೊಂಡಿದ್ದಾರ, ಸ್ವಲ್ಪ ಮಾನ ಮರ್ಯಾದೆನ ಕಳೆದು ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡ್ತೀರಾ ನೀವು? ಸೊ 3 ಮ್ಯಾಚ್ಗೆಲ್ಲ ಡ್ರಾಪ್ ಮಾಡೋಂಥ ಅವಶ್ಯಕತೆ ಇಲ್ಲ ಆಗಿರು. ಇನ್ನೊಂದು ಸ್ವಲ್ಪ ಆಪರ್ಚುನಿಟಿ ಕೊಡಬೇಕು ಸಂಜು ಸ್ಯಾಮ್ಸನ್ಗೆ. ಹೌದು, ಸ್ಕ್ವಾಡ್ ಆದ್ರೂ ಇಟ್ಕೊಳ್ಳಿ, ನೀವು ಆಡಿಸಿಲ್ಲಾದ್ರೂ ಪರವಾಗಿಲ್ಲ, ಬ್ಯಾಕಿಂಗ್ ಆದ್ರೂ ಇಟ್ಕೊಳ್ಳಿ. ಅಂದರೆ ಏನಲ್ಲಿ ವೈಭವ್ ಸೂರ್ಯವಂಶಿ ಏನು ದೊಡ್ಡಿದಾ ಅಂತ ಇವಾಗ ಕೇಳ್ತೀರಾ? ಸಂಜು ಸ್ಯಾಮ್ಸನ್ ಕೂತ್ಕೋಬೇಕಂತೆ, ವೈಭವ್ ಸೂರ್ಯವಂಶಿ ಆಡಬೇಕಂತೆ. ಸೊ ಆ ಥರ ಅಲ್ಲ, ಅಟ್ಲೀಸ್ಟ್ ಸ್ಕ್ವಾಡ್ ಆದ್ರೂ ಇತ್ತು ಅಂದ್ರೆ ಅವ್ರಿಗೆ ಅವಕಾಶ ಏನಾದ್ರು ಸಿಗುತ್ತಾ? ಸುಮ್ಮನೆ ನೋಡಿ ಜಿಂಬಾಬ್ವೆ ಸೀರೀಸ್ಗೆ, ಅಟ್ಲೀಸ್ಟ್ ಜಿಂಬಾಬ್ವೆ ಸೀರೀಸ್ಗೂ ಅವ್ರಿಲ್ಲ ಅವಕಾಶ ಸಿಗಲ್ಲ ಅಂತಂದರೆ ಸೊ ಇದಕ್ಕಿಂತ ಒಂದು ಅವಮಾನ ಇನ್ನೂ ಒಂದು ಇದೆಯಾ ಸಂಜು ಸ್ಯಾಮ್ಸನ್ಗೆ ಆ್ಯಂಡ್ ಅವರ ಫ್ಯಾನ್ಸ್ಗಳಿಗೆ? ನಿಜವಾಗ್ಲೂ ಅದೇ ಹೇಳ್ತಲ್ಲ, ಇವ್ರು ಹೇಳ್ತಾ ಇದ್ದಾರೆ ನೋಡಿ, ಕನ್ಕ್ಲೂಷನಿಗೆ ಬಂದ್ಬಿಡ್ತಾರೆ BCCI ಈ ಥರ ಮಾಡ್ತಿದೆ ಅಂತ. ಬಂದ್ಬಿಟ್ಟು ಓಪನ್ ಆಗಿ ಡಿಸ್ಕಸ್ ಮಾಡಬೇಕು ಅಂತ. ಓಪನ್ ಆಗಿ ಡಿಸ್ಕಸ್ ಮಾಡಲಾಗಿರೋ BCCI ಅಪ್ಡೇಟ್ ಬರ್ತೀರಿ. ನೆನ್ನೆಯಿಂದ ಆಚೆಗೆ ಬರ್ತಿರೋಂಥ ಅಪ್ಡೇಟ್ ಏನು ಅಂತಾರೆ ಸಂಜು ಸ್ಯಾಮ್ಸನ್ ರಿಲೇಟೆಡ್. BCCIನ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಸಂಜು ಸ್ಯಾಮ್ಸನ್ ಇನ್ನು ಮುಂದೆ T20s ಅಲ್ಲಿ ಇರೋದಿಲ್ಲ ಅನ್ನೋ ಥರ ಅಪ್ಡೇಟ್ ಬರ್ತೈತೆ ಮಗ. ಸೊ ಸಂಜು ಸ್ಯಾಮ್ಸನ್ ಏನು T20 ವರ್ಲ್ಡ್ ಕಪ್ನ ಗೆಲ್ಸಿದ್ದಾರೆ. ಇನ್ನೇನು ಮೋಟಿವು? ಇವ್ರು ಈ ಥರ ಎಲ್ಲ ಮಾನ ಮರ್ಯಾದೆಲ್ಲ ಕಳೆದ್ಬಿಟ್ಟು ಜಗಡೆ ಕಳಿಸ್ಬಿಡ್ತಾವ ಅಂತ ಅಂದಾಗ ಇನ್ನು ನೆಟ್ಸಲ್ಲಿ ಏನಂತ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಹೌದು, ಪ್ರಾಕ್ಟೀಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನು ಮೋಟಿವ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಸಂಜು ಸ್ಯಾಮ್ಸನು? ಸೊ ಈ ಥರ ಇನ್ನು 6 ತಿಂಗಳು ಆಗಿಲ್ಲ ಆಗಿರೋ ವರ್ಲ್ಡ್ ಕಪ್ನ ಗೆಲ್ಸ್ಬಿಟ್ಟು. ಸೊ ಈ ಥರ ಒಂದು ಮುಖಭಂಗ ಮಾಡಾಗಾದ್ಮೇಲೆ ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೇಜಾರಂತೂ ಖಂಡಿತ ಆಗೇ ಆಗುತ್ತೆ. ಇವಾಗ ಸೂರ್ಯಕುಮಾರ್ ಯಾದವ್ ಬೇಜಾರಾಗಿಲ್ಲ ಅಂತಲ್ಲ, ಅವ್ರಿಗೂ ಬೇಜಾರಾಗಿದೆ. ಬಟ್ ಸಂಜು ಸ್ಯಾಮ್ಸನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ವರ್ಲ್ಡ್ ಕಪ್ ಗೆಲ್ಸಿದ್ರು ಕೂಡ, ಫೈನಲ್ ಮಸ್ತಾಗಿ ಆಡಿದ್ರು ಕೂಡ ಅವರಿಗೆ ಈ ಥರ ಒಂದು ಹರ್ಟ್ ಮಾಡಿದ್ದಾರೆ ಅಂತಂದರೆ ಸ್ಕ್ವಾಡಿಂದ ಕಂಪ್ಲೀಟಾಗಿ ನೆಗೆಟ್ ಮಾಡ್ಬಿಟ್ಟು. ಸೊ ಖಂಡಿತ ಏನು ಪ್ಲೇಯಿಂಗ್ ಲೆವೆಲಲ್ಲಿ ಆಡಿಸೋದು ಬಿಡೋದು ಅದು ಸೆಕೆಂಡ್ರಿ, ಬಟ್ ಸ್ಕ್ವಾಡಿಂದ ನೆಗೆಟ್ ಮಾಡ್ಬಿಟ್ಟಿದಾರಲ್ಲ, ಇದು ಖಂಡಿತ ಹರ್ಟ್ ಆಗೇ ಆಗುತ್ತೆ. ಅಪ್ಡೇಟ್ ನಂಬರ್ 4 ಸಂಜು ಸ್ಯಾಮ್ಸನ್ ರಿಲೇಟೆಡ್. ನೆನ್ನೆಯಿಂದ ಸಂಜು ಸ್ಯಾಮ್ಸನ್ ಟ್ರೆಂಡಿಂಗು, ಬೇರೆ ಯಾರು ಅಲ್ಲ, ಅಜಿಂಕ್ಯ ರಹಾನೆ ಕೂಡ ಪೋಸ್ಟ್ ಹಾಕೊಂಡ್ಬಿಟ್ಟಿದ್ರೆ ಜಿಂಕ್ಸು. ಅವ್ರು ಹಾಕೊಂಡಿರೋದೇನು ಅಂದರೆ ಏನು ಅವ್ರು ಬರಬೇಕು ಅಂತಲ್ಲ, ಸಂಜು ಸ್ಯಾಮ್ಸನ್ ಬಗ್ಗೆ ಹಾಕೊಂಡಿರೋದು. ಹೋಪ್ ದೇರ್ ಹ್ಯಾಸ್ ಬೀನ್ ಕಮ್ಯುನಿಕೇಶನ್ ವಿತ್ ಸಂಜು ಸ್ಯಾಮ್ಸನ್ ಅಂತ ಹಾಕೊಂಡು ಟ್ಯಾಗ್ ಮಾಡ್ಬಿಟ್ಟು find it odd that the hero of our recent T20 World Cup win has been left out from the Zimbabwe squad. ಅಂದರೆ ಜಿಂಬಾಬ್ವೆ ಸೀರೀಸಿಗೆ ಇವ್ರನ್ನ ಈಚೆ ಕಡೆ ಕದಳಿರೋದು. ಹೋಪ್ ಟು ಸಿ ಹಿಮ್ ಬ್ಯಾಕ್ ಇನ್ ಟೀಮ್ ಇಂಡಿಯಾ ಸೂನ್ ಅಂತ ಹಾಕೊಂಡಿದ್ದಾರೆ. ಸೊ ಅವ್ರಿಗೂ ಬೇಜಾರಾಗಿದೆ. ಯಾರಿಗೆ ತಾನೇ ಬೇಜಾರಾಗ? ಎಲ್ಲರಿಗೂ ಬೇಜಾರಾಗಿದೆ. ನನಗೂ ಬೇಜಾರಾಯ್ತು ಅವರು ಸಂಜು ಸ್ಯಾಮ್ಸನ್ ಆ ಸ್ಕ್ವಾಡಿಂದ ಎತ್ತಂಗಡಿ ಮಾಡಿರೋದು. ನಾನು 11ಅಲ್ಲಿ ಹಂಗೆ ಮೇಲೆ ಕೆಳಗೆ ಆಗೋದ್ರಲ್ಲಿ ಅದರಲ್ಲಿ ಏನು ಒಂಥರ ಇಲ್ಲ, ಚಾನ್ಸ್ ಸಿಗಬೇಕು ವೈಭವ್ಗೆ, ಇವ್ರು ಕೂತ್ಕೋಬೇಕು, ಆಡಿಸ್ಬೇಕು, ಅವ್ರು ನೆಟ್ಗೆ ಆಡಿದ್ರೆ ಇವ್ರನ್ನ ಆಡಿಸ್ಬೇಕು, ಸೊ ಇವ್ರು ಆಡಿದ್ರೆ ಅವ್ರು ಆಡಿಸ್ಬೇಕು, ಅದು ಹಂಗೆ ಮೇಲೆ ಕೆಳಗೆ ಆಗ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಕ್ವಾಡಿಂದನೇ ಎತ್ತಂಗಡಿ ಮಾಡ್ಬಿಡ್ತಾರೆ ಅಂತ ನಾನಂತೂ ಅನ್ಕೊಂಡಿಲ್ಲ ಸಂಜು ಸ್ಯಾಮ್ಸನ್. ಸೊ ಇವಾಗ ಈ ಥರ ಆಗಿರೋದು ಖಂಡಿತ ಎಲ್ಲರಿಗೂ ಅದೇ ಹೇಳ್ತಿರೋದವರು. ಹೀರೋ ಫಾರ್ ವರ್ಲ್ಡ್ ಕಪ್ಪು ಫೈನಲ್ಸಲ್ಲಿ ಮಸಾಗಾಡಿರೋರು. ಇನ್ಫ್ಯಾಕ್ಟ್ ಅವ್ರು ಇಲ್ಲ ಅಂತಾನೆ ನಾವು ಸೆಮಿಫೈನಲ್ ನೆಟ್ಟಾಗಿ ಆಡೋಕ್ಕಾಗ್ತಿರ್ಲಿಲ್ಲ, ಇದನ್ನು ಫೈನಲ್ ನೆಟ್ಟಾಗಿ ಆಡೋಕ್ಕಾಗ್ತಿರ್ಲಿಲ್ಲ. ಸೊ ಏನೂ ನೆಟ್ಟಾಗಿ ಆಡೋಕ್ಕಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಅವರೇ ಮಸ್ತಾಗಿ ಆಡಿದ್ದು ಅಲ್ಲಿ ಎಂಡಿಂಗ್ ಸ್ಟೇಜ್ ಬರ್ತಾ ವರ್ಲ್ಡ್ ಕಪ್ಪಲ್ಲಿ.
ಸೊ ನೋಡ್ದವ್ರೆ ಈ ತರ ಮಾಡಿದ್ದಾರೆ ಅಂತ ಸಿಕ್ಕಾಪಟ್ಟೆ ಅಲ್ಟ್ ಆಗಿದ್ದಾರೆ ಅಜಿಂಕ್ಯ ರಹಾನೆ ಕೂಡ. ಅಪ್ಡೇಟ್ ನಂಬರ್ 5 ಆಕಾಶ್ ಚೋಪ್ರಾ ಕೂಡ ಮಾತಾಡಿದ್ರೆ ಸಂಜು ಮತ್ತೆ ಇವ್ರ ಬಗ್ಗೆ ವೈಭವ್ ಸೂರ್ಯವಂಶಿ ಬಗ್ಗೆ. ಯು ಹ್ಯಾವ್ ಟು ಕ್ರಿಯೇಟ್ ಎ ರೊಟೇಷನಲ್ ಪಾಲಿಸಿ ಟು ಗಿವ್ ವೈಭವ್ ಅ ಚಾನ್ಸ್. ಯು ಡೋಂಟ್ ಮೇಕ್ ದ ಅದರ್ ಗಾಯ್ ಡಿಸಪಿಯರ್ ಟು ಮೇಕ್ ಅ ಪ್ಲೇಸ್ ಫಾರ್ ಸಮ್ ಒನ್. ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು ಇವರೆಲ್ಲ ಸ್ಟಾರ್ಟಿಂಗಲ್ಲಿ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ. ಹೌದು, ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಆಡಿದ್ರೆ ಸಂಜು ಸ್ಯಾಮ್ಸನ್ ಸೀನಿಯರ್ ಪ್ಲೇಯರ್ಸ್ ಇರಬೇಕಾದ್ರೆ ವೈಭವ್ ಬಂದ್ಬಿಟ್ರು ನಾವು ಮಾತ್ರಕ್ಕೆ ನಾವು ಅವಕಾಶ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಮಾತಾಡ್ತಿದ್ರು. ನೋಡಿ ಇವಾಗ ಹಂಗೆ ಮಾತಾಡೋ ತಪ್ಪು, ಹಿಂಗೆ ಮಾತಾಡೋ ತಪ್ಪು, ಹಿಂಗೆ ಮಾಡೋ ಹಿಂಗೆ ಡಿಸಿಷನ್ ತೊಗೊಂಡ್ರು ತಪ್ಪು, ಹಂಗೆ ಡಿಸಿಷನ್ ತೊಗೊಂಡ್ರು ತಪ್ಪು. ಒಬ್ರಿಗಂತೂ ಹಲ್ಟ್ ಆಗೇ ಆಗುತ್ತೆ. ಆ್ಯಂಡ್ ಆ ಅಲ್ಟು ಆಲ್ರೆಡಿ ಆಗಿದೆ. ಬಟ್ ಸ್ಕ್ವಾಡಿಂದ ಈಚೆ ಹೋಗ್ಬಾರ್ದಾಗಿತ್ತು ಅನ್ನೋದು ಬಿಡ್ತು ಅಂತಂದರೆ ಇಲ್ಲಿ ಆಡಿಸ್ಲೇಬೇಕು ಸಂಜು ಸ್ಯಾಮ್ಸನ್ 100%. ಏನೇ ಮಾಡಿದ್ರು ಆಡಿಸ್ತಾನೇ ಇರಬೇಕು ಅನ್ನೋ ಥರ ಯಾರು ಕೂಡ ಕೇಳಿಲ್ಲ ಇಲ್ಲಿ. ಸೊ ಇವ್ರು ಹೇಳ್ತಿರೋದು ಅದನ್ನೇ ರೊಟೇಷನಲ್ ಪಾಲಿಸಿಲಿ ಇರಬೇಕು. ಸೊ ಇವ್ರು ಆಡಿಲ್ಲ ಅಂದರೆ ಅವರು, ಅವ್ರು ಆಡಿಲ್ಲ ಅಂದರೆ ಇವರು. ಅದು ಬರೀ ಇವ್ರ ವಿಚಾರದಲ್ಲೇ ಮಾತ್ರ, ವೈಭವ್ ಸೂರ್ಯವಂಶಿ ವಿಚಾರ, ಸಂಜು ಸ್ಯಾಮ್ಸನ್ ವಿಚಾರದಲ್ಲಿ ಮಾತ್ರ ಅಂತಲ್ಲ, ತಿಲಕ್ ವರ್ಮಾ ವಿಚಾರದಲ್ಲಿ ಆಗಿರ್ಬೋದು, ಬೇರೆಯವ್ರ ವಿಚಾರದಲ್ಲಿ ಆಗಿರ್ಬೋದು. ಸೊ ಇದೇ ಥರ ನಡ್ಕೊಬೇಕು. ಬರೀ ಇವ್ರ ವಿಚಾರದಲ್ಲಿ ಮಾತ್ರ, ಸಂಜು ಸ್ಯಾಮ್ಸನ್ ವಿಚಾರದಲ್ಲಿ ಮಾತ್ರ ನಡ್ಕೊಳೋದು ಅಥವಾ ವೈಭವ್ ಸೂರ್ಯವಂಶಿ ವಿಚಾರದಲ್ಲಿ ಮಾತ್ರ ನಡ್ಕೊಳೋದು. ರೊಟೇಷನಲ್ ಪಾಲಿಸಿಯಲ್ಲಿ ಇರಬೇಕು. ಚೆನ್ನಾಗಿ ಆಡ್ತಿಲ್ವಾ, 1-2 ಮ್ಯಾಚ್ ಕೂತ್ಕೋ, ಆಮೇಲೆ ಮತ್ತೆ ಅವಕಾಶ ಕೊಡು. ಆಮೇಲೆ ಅವ್ರು ಚೆನ್ನಾಗಿ ಆಡ್ತಿಲ್ವಾ, ಅವ್ರನ್ನೂ ಕೂರಿಸೋ, ಮತ್ತೆ ಅವಕಾಶ ಕೊಡು. ಸೊ ಈ ಥರ ಇತ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಇವ್ರು ಹೋಪ್ ಮಾಡಿದ್ರು. ಸಂಜು ಸ್ಯಾಮ್ಸನ್ನ ಕೂರಿಸೋದು ನನಗೇನು ಇಷ್ಟ ಆಗ್ತಿಲ್ಲ ಅಂತಲೇ ಹೇಳಿದ್ದಾರೆ. ಅಂದರೆ ಡ್ರಾಪ್ ಮಾಡೋದು ಇಷ್ಟ ಆಗ್ತಿಲ್ಲ ಅಂತ ಆಕಾಶ್ ಚೋಪ್ರಾ ಕೂಡ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6 ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಗೊತ್ತಿರೋದೇ ಏನಾಯಿತು ಅಂತ, ನಿತೀಶ್ ಕುಮಾರ್ ರೆಡ್ಡಿ ಅವರು ಔಟ್ ಆಗಿದ್ದಾರೆ ಇವಾಗ ಅಪ್ಕಮಿಂಗ್ ಇಂಗ್ಲೆಂಡ್ ಸೀರೀಸ್ ಏನಿದೆ ODI ಸೀರೀಸಿಗೆ. ಸೊ ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಆ್ಯಡ್ ಆನ್ ಮಾಡ್ಕೊಂಡಿದ್ದಾರೆ ಆ ಆಲ್ರೌಂಡರ್ಗೆ ಈ ಆಲ್ರೌಂಡರ್ ಅಂತ. ಆ ಆಲ್ರೌಂಡರ್ ಬಂದಿದೆ ಹಾರ್ದಿಕ್ ಪಾಂಡ್ಯ ರಿಪ್ಲೇಸ್ಮೆಂಟ್ಗೆ. ಸೊ ಇವಾಗ ಆ ಆಲ್ರೌಂಡರ್ಗೆ ಈ ಆಲ್ರೌಂಡರ್ ರಿಪ್ಲೇಸ್ಮೆಂಟು. ಸೊ ಶಿವಮ್ ದುಬೆ ಓಕೆ ವಲ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅವ್ರನ್ನ KTS ಏನು ತೊಗೊಂಡಿಲ್ಲ, ಫಾರ್ಮಲ್ಲೇ ಇದೆ. IPL ಹೌದು, ಈ ಸಲ IPL ಅಷ್ಟೇ ಚೆನ್ನಾಗಿಲ್ಲ ಶಿವಮ್ ದುಬೆಗೆ. ಬಟ್ ಇಂಡಿಯನ್ ಟೀಮ್ ಅಂತ ಬಂದಾಗ ಖಂಡಿತ ಅವರು ಬಿಟ್ಕೊಂಡ್ಕೊಡುವಂಥ ಮಾತೆ ಎಲ್ಲ, ಸೀನೆ ಎಲ್ಲ ರೊಚ್ಚಿಗೆ ನಿಂತ್ಕೊಂಡ್ಬಿಡ್ತಾರೆ, ಅದು ಯಾವುದೇ ಫಾರ್ಮ್ಯಾಟ್ ಆಗಿರಲಿ. ಅಪ್ಡೇಟ್ ನಂಬರ್ 7 ಗೊತ್ತಿರೋದೇ ಏನಾಯಿತು ಅಂತ, ಪೋರ್ಚುಗಲ್ಗೆ 1-0 ಇಂದ ಸೋತರು ಆ್ಯಂಡ್ ಔಟ್ ಆಫ್ ದ ವರ್ಲ್ಡ್ ಕಪ್ಪು ಕೂಡ ಆದರು. ಸೊ ಅವ್ರು ಔಟ್ ಆಫ್ ದ ವರ್ಲ್ಡ್ ಕಪ್ ಆದ್ರೇನೋ ಬಿಟ್ರೇನೋ ನಮ್ಮ ರೊನಾಲ್ಡೋ ಅವರು CR7 ಇವರು ಇವಾಗ ಅಫಿಷಿಯಲಿ ರಿಟೈರ್ಡ್ ಫ್ರಮ್ ವರ್ಲ್ಡ್ ಕಪ್. ಸೊ ಇದು ಅವರ ಲಾಸ್ಟ್ ವರ್ಲ್ಡ್ ಕಪ್ ಆಗಿದೆ. ಮುಂಚೆನೇ ಗೊತ್ತಿದ್ದ ಇನ್ಫಾರ್ಮೇಷನ್ ಸಿಕ್ಕಿತ್ತು. ನಿನ್ನೆ ಎಲ್ಲ ಪತ್ಕೊಂಡು ಎಲ್ಲ ಹೋಗಿದ್ದಂತೂ ಸೀನ್ಸ್ಗಳೆಲ್ಲ ಕ್ರಿಯೇಟ್ ಆಯಿತು. ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಏನೇನಾಯಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ಟ್ರೆಂಡಿಂಗು, ರೊನಾಲ್ಡೋ ಅವರು ಹತ್ಕೊಂಡು ಹೋಗ್ತಿದ್ದು. ಬಟ್ ಏನು ಗೊತ್ತಾ ಬೇಜಾರು, ಅವ್ರು ಹತ್ಕೊಂಡು ಹೋಗ್ತಿರೋಂಥ ಟೈಮಲ್ಲಿ ಯಾರು ಕೂಡ ಅವ್ರನ್ನ ಬಂದು ಗೇಮ್ ಮಾಡಿಲ್ಲ ಪೋರ್ಚುಗಲ್ ಟೀಮ್ ಅವರು. ಈ ಅಗ್ಗು ಮಾಡಿಲ್ಲ, ಏನೋ ಒಂಥರ ಒಂದು ಕ್ರೆಡಿಟ್ ಆಗಿರಲಿ, ಒಂದು ಟ್ರಿಬ್ಯೂಟ್ ಆಗಿರಲಿ, ಏನು ಬೇಳೆಕಾಳು ಇಲ್ಲ ಬದನೆಕಾಳು ಇಲ್ಲ. 2003 ಆಡ್ಕೊಂಡು ಬರ್ತಾವ್ರಲ್ಲಿ. 2003 ಹಿಡ್ಕೊಂಡು ಇಲ್ಲಿವರೆಗೂ ಆಲ್ಮೋಸ್ಟ್ 2 ಡೆಕೆಡ್ಗಿನ್ನ ಜಾಸ್ತಿ ಆಡ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಇಷ್ಟೊಂದೆಲ್ಲ ಮಾಡಿರುವಂಥ ಒಂದು ಸ್ಪೋರ್ಟಿಗೆ ಒಂದು ಚಾರ್ಮ್ನ ತೊಗೊಂಬಂದಂಥ ಪ್ಲೇಯರ್ ಅಂತ ಹೇಳ್ತಾ ತಪ್ಪಾಗೋದಿಲ್ಲ. ಒಂಥರ ಬೂಸ್ಟ್ ಕೊಟ್ಟಂಥ ಪ್ಲೇಯರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇವರಾಗಿರಲಿ, ಮೆಸ್ಸಿ ಆಗಿರಲಿ, ನೇಮರ್ ಆಗಿರಲಿ, ಅವ್ರಿಗೂ ಲಾಸ್ಟ್ ವರ್ಲ್ಡ್ ಕಪ್ಪು ಸಿಕ್ಕಾಪಟ್ಟೆ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಒಂದು ಹೆವಿ ತಲೆಗಳು ಈ ವರ್ಲ್ಡ್ ಕಪ್ಪಲ್ಲಿ ರಿಟೈರ್ಮೆಂಟ್ನ ತೊಗೊತಾ ಇದ್ದಾರೆ. ಲಾಸ್ಟ್ ವರ್ಲ್ಡ್ ಕಪ್ ಆಗ್ತಿದೆ. ಸೊ ಇವ್ರದ್ದು ಹೋಯ್ತು, ಆ ಸ್ಪೇನು ಹೋಯ್ತು, ಆ್ಯಂಡ್ ಇನ್ನೊಂದು ಅರ್ಜೆಂಟಿನಾ ಒಂದು ಬಾಕಿ ಇದೆ. ಅದು ಯಾವಾಗ ಹೋಗುತ್ತಾ ಗೊತ್ತಿಲ್ಲ, ಅದೇನು ಕತೆ ಆಗುತ್ತೆ ಅಂತ ಅರ್ಜೆಂಟಿನಾದು. ಸೊ ನೋಡೋಣ. ಒಟ್ಟಲ್ಲಿ ವರ್ಲ್ಡ್ ಕಪ್ ಇಲ್ದಂಗೆ ಅವರು ಅವರ ಕೆರಿಯರ್ನ ಎಂಡ್ ಮಾಡಿದ್ದಾರೆ. ಇದು ಸಿಕ್ಕಾಪಟ್ಟೆ ಫೀಲ್ಸ್ ಬ್ಯಾಡ್ ಆ್ಯಂಡ್ ಸ್ಯಾಡ್. ಇಂಥ ಒಬ್ಬರು ಲೆಜೆಂಡಿಗೆ ವರ್ಲ್ಡ್ ಕಪ್ ಸಿಕ್ಕಿಲ್ಲ ಅಂತಂದರೆ ಅದು ನೋಡಿ, ಜನರನ್ನ ಗೆದ್ದುಬಿಟ್ಟಿದ್ದಾರೆ. ಇವ್ರ ಥರ ಜನರಿಗೆ ಗೆದ್ದಿರೋರು ಯಾರೂ ಇಲ್ಲ ಅಲ್ಲಿ ಫುಟ್ಬಾಲ್ ಅಂತ ಬಂದಾಗ. ಆಸ್ ನಂಬರ್ ಆಫ್ ಫಾಲೋವರ್ಸು, ಆಸ್ ನಂಬರ್ ಆಫ್ ಫ್ಯಾನ್ಸು, ಬಟ್ ಟ್ರೋಫಿ ಇಲ್ಲ. ಸೊ ಟ್ರೋಫಿ ಡಿಸೈಡ್ ಮಾಡೋದಿಲ್ಲ ಜನರು. ಅಷ್ಟು ರೆಸ್ಪೆಕ್ಟು ಇವ್ರ ಮೇಲೆ ಇಟ್ಟಿದ್ದಾರೆ. ಯಾಕಂದರೆ ಇವ್ರು ತೋರಿಸ್ತಂಥ ಒಂದು ಸ್ಪೋರ್ಟಿಗೆ ಡಿಸಿಪ್ಲಿನ್ ಆಗಿರಲಿ, ಒಂದು ಕನ್ಸಿಸ್ಟೆನ್ಸಿ ಆಗಿರಲಿ, ಒಂದು ಫಿಟ್ನೆಸ್ ಆಗಿರಲಿ, ಆ್ಯಂಡ್ ಅವ್ರ ಲೈಫಲ್ಲಿದ್ದಂಥ ಡಿಸಿಪ್ಲಿನ್ ಆಗಿರಲಿ, ಯಾರು ಕೂಡ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಅಪ್ಡೇಟ್ ನಂಬರ್ 8 ಕೋಚಿಂಗ್ ವಿಚಾರಕ್ಕೆ ಬಂತು ಅಂದರೆ, ಜಿಂಬಾಬ್ವೆ ಸೀರೀಸಿಗೆ ಜೊತೆಗೆ ಏಷ್ಯನ್ ಗೇಮ್ಸಿಗೆ BBS ಲಕ್ಷ್ಮಣ್ ಅವರು ಕೋಚ್ ಆಗಬೇಕು ಅಂತ ಅನ್ಕೊಂಡಿದ್ದಾರಂತೆ. ಅವ್ರು ಆಗಬೇಕು ಅಂತಲ್ಲ, BCCIನೇ ಇವ್ರನ್ನ ಕೋಚಿಂಗಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಗಂಭೀರ್ ಅಣ್ಣಂಗೆ ಸ್ವಲ್ಪ ರೆಸ್ಟು ಕೊಡೋಣ ಅನ್ನೋ ಥರ. ಸೊ ಯಾಕಂದರೆ ಇವ್ರ ಹಿಂದೆನೂ ಕೂಡ ಆಗಿದ್ದಾರೆ. ಏನಲ್ಲೇನು ಫಾರ್ ದ ಫಸ್ಟ್ ಟೈಮು ಮಧ್ಯದಲ್ಲಿ ಬಂದು ಹೋಗಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಏನಿಲ್ಲ. ಸೊ ರಾಹುಲ್ ಡ್ರಾವಿಡ್ ಟೆನ್ಯೂರಲ್ಲೂ ಕೂಡ ಬಂದು ಹೋಗಿ ಎಲ್ಲ ಮಾಡಿದರು. ಸೊ ಈ ಟೈಮಲ್ಲೂ ಕೂಡ ಬಂದು ಹೋಗಿ ಮಾಡಲಿ, ಏನೇನು ಇಡೇನು ಬಿಗ್ ಡೀಲ್ ಏನಲ್ಲ. ಬಿಗ್ ಡೀಲ್ ಥರನೇ ಮಾಡ್ಬಿಟ್ಟವ್ರು ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು ಐರ್ಲೆಂಡ್ ಮೇಲೆ ಸೋತ್ಬಿಟ್ಟು. ಬಿಗ್ ಡೀಲ್ ಥರನೇ ಕಾಣಿಸ್ತಾ ಇದೆ ಇವಾಗ. ಬಿಡಿ, ಅಲ್ಲಿ ಗಂಭೀರ್ ಅಣ್ಣನ ಪೀರಿಯಡಲ್ಲೇ ಸೋತವ್ರೆ. ಇನ್ನು ಇವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಅನ್ಕೊಳ್ಳೋದ್ಕಿಂತ ಇವ್ರು ಬಂದ್ಬಿಟ್ಟಾರು ಸ್ವಲ್ಪ ಪಾಸಿಟಿವ್, ಒಂಥರ ಕಾಮ್ ಆ್ಯಂಡ್ ಕೂಲ್ ಆಗಿರ್ತಾರೆ ಇವರು. ಒಂಥರ VVS ಲಕ್ಷ್ಮಣ್ ಒಂಥರ ಫುಲ್ ಪ್ಲೇನು, ಒಂಥರ ರಾಹುಲ್ ಡ್ರಾವಿಡ್ ಇರ್ತಿಲ್ಲ ಆ ಥರ, ಒಂಥರ ಸುಮ್ಮನೆ ಒಂಥರ ಬ್ಲ್ಯಾಂಕ್ ಶೀಟ್ ಇದ್ದಂಗೆ. ಸೊ ನೋಡೋಣ ಏನಾಗುತ್ತೆ ಇವರ ಒಂದು ಕೋಚಿಂಗ್ ಪೀರಿಯಡಲ್ಲಿ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಸದ್ಯಕ್ಕೆ ಬರ್ತಾ ಇರೋವಂಥದ್ದು. ಸೊ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ, ಒಂದು ಲೈಕ್ ಉದ್ರಿಸಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಆಗ್ಕೊಳ್ಳಿ ಗಾಯ್ಸ್.